ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಈ ಖಾತೆ ಕ್ಯಾತೆ ಮುಗಿದಿಲ್ಲ. ನೋಡಿ, ಡಿ ಕೆ ಶಿವಕುಮಾರ್ ಅವರ ಜೊತೆಗೆ 13 ಜನ ನೂತನ ಸಚಿವರಾಗಿ ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ. ಅದಾದ ಮೇಲೆ 1-2 ದಿನಕ್ಕೆ ಈ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖ್ಯಾತೆ ಶುರುವಾಗುತ್ತೆ. ರಾಮಲಿಂಗಾರೆಡ್ಡಿ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ರಾಜೀನಾಮೆ ಕೊಡ್ತಾರೆ. ಅದಾದ ಮೇಲೆ ಕೃಷ್ಣ ಬೈರೇಗೌಡರ ಸರದಿ. ಹೀಗೆ ಒಬ್ಬೊಬ್ಬರೇ ನಾವು ತುಂಬ ಸೀನಿಯರ್ ಇದ್ದೀವಿ, ನಮಗೆ ಈ ಖಾತೆ ಬೇಡ, ನಮಗೆ ಈ ಖಾತೆ ಬೇಕು, ಆ ರೀತಿಯ ಹೇಳಿಕೆಗಳು. ಅದಾದಮೇಲೆ ಸ್ವಲ್ಪ ಮಟ್ಟಿಗೆ ಈಗ ಎಲ್ಲವೂ ಕೂಡ ತಣ್ಣಗಾಗಿದೆ ಅನ್ನೋ ಹೊತ್ತಲ್ಲೇ ಕೃಷ್ಣ ಬೈರೇಗೌಡರು ಇನ್ನೂ ಕೂಡ ಕೂಲ್ ಆಗಿಲ್ಲ. ಹೈಕಮಾಂಡ್ವರೆಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡರು. ನೋಡಿ, ನನಗೆ BDA BMRDA ಇಲ್ಲದ ಬೆಂಗಳೂರು ಅಭಿವೃದ್ಧಿ ಖಾತೆಯೇ ನಂಗೆ ಬೇಡ. BDA ಬಹಳ ಇಂಪಾರ್ಟೆಂಟ್ ಆಗುತ್ತೆ, BMRDA ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು CM ಡಿ ಕೆ ಶಿವಕುಮಾರ್ ಅವರು ತಮ್ಮ ಬಳಿಯೇ ಇಟ್ಕೊಂಡ್ಬಿಟ್ಟು ಇದು ಎರಡನ್ನ ಬಿಟ್ಟು ಉಳಿದಿರೋದೆಲ್ಲ ಕೊಟ್ಟುಬಿಟ್ರೆ ನಾನು ಹೆಂಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಆಗ್ತೀನಿ? ಹೆಂಗೆ ಬೆಂಗಳೂರನ್ನು ಅಭಿವೃದ್ಧಿ ಮಾಡೋಕ್ಕಾಗುತ್ತೆ? ಬೆಲೆನೇ ಇರಲ್ಲ. BDA BMRDA ಇಲ್ಲದ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಯಾವುದೇ ರೀತಿಯ ಬೆಲೆ ಇರಲ್ಲ. ರಾಮಲಿಂಗಾರೆಡ್ಡಿ ಅವರ ಸರದಿ ಆಯಿತು. ಕೃಷ್ಣ ಬೈರೇಗೌಡರು ಯಾಕೋ ಇನ್ನೂ ತಣ್ಣಗಾಗೇ ಇಲ್ಲ. ಅದರ ಜೊತೆಗೆ ಅಧಿಕಾರವನ್ನು ವಹಿಸ್ಕೊಂಡೇ ಇಲ್ಲ. ಅವರು ಕೆಲಸ ಶುರುನೇ ಮಾಡಿಲ್ಲ. ಇದು ಡಿಸೈಡ್ ಆಗಿಬಿಡ್ಲಿ, ಆಮೇಲೆ ನಾನು ಕೆಲಸ ಶುರು ಮಾಡ್ತೀನಿ. ನೋಡಿ, ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಖಾತೆ ಮುಗಿದಿಲ್ಲ. ಫಸ್ಟ್ ರೌಂಡಲ್ಲೇ ಹೀಗೆ, ಮೊದಲನೇ ಪಟ್ಟಿಲೇ ಹೀಗೆ, ಇನ್ನು ಎರಡನೇ ಪಟ್ಟಿ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಇನ್ನು ಹೆಂಗೆಂಗೋ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವಿಸಿದೆ. ನೋಡಿ, ಮೊದಲನೇ ಲಿಸ್ಟಲ್ಲಿ ಹೆಂಗೋ ಇರುವಂತಹ ಒಂದು ಹಳಬರನ್ನು, ಒಂದಿಷ್ಟನ್ನು ಜನನ ತೆಗೆದಾಕಿ ವಾಪಸ್ ಹಳಬರನ್ನೇ ರಿಪೀಟ್ ಮಾಡಿ ಅವ್ರು ಕೇಳ್ದಿರುವಂತಹ ಖಾತೆ ಕೊಟ್ಟಿಲ್ಲ ಅಂದರು. ಏನನ್ಸುತ್ತೋ ಹೈಕಮಾಂಡ್ಗೆ ಆ ರೀತಿಯ ಖಾತೆಗಳನ್ನು ಕೊಟ್ಟು ಹಂಗೂ ಹಿಂಗೂ ಪ್ಯಾಚಪ್ ಮಾಡಿದ್ರು. ಸಿದ್ದರಾಮಯ್ಯ ಅವರನ್ನ ಕೂಲ್ ಮಾಡೋಕ್ಕೆ ಅವ್ರ ಮಗನಿಗೆ ಸಚಿವ ಸ್ಥಾನ ಕೊಟ್ಟುಬಿಟ್ಟು ಹಂಗೂ ಹಿಂಗೂ ಕೂಲ್ ಮಾಡಿದ್ರು. ಬಟ್ ಎರಡನೇ ಪಟ್ಟಿ ಇದೆಯಲ್ಲ, ಆಗ ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾದಂತಹ ಟ್ರಬಲ್ ಶುರುವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ 20 ಸ್ಥಾನ ಖಾಲಿ ಇದೆ. ಆಕಾಂಕ್ಷಿಗಳ ಸಂಖ್ಯೆ 60 ಜನ, ಅಂದರೆ ಡಬಲ್ ಅಲ್ಲ ತ್ರಿಬಲ್ ಇದ್ದಾರೆ. ಹಾಗಾಗಿ ಇದು ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಮಟ್ಟದ ತಲೆನೋವು, ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ. ಹಾಗಾಗಿ ಈ ಖಾತೆ ಸದ್ಯಕ್ಕಂತೂ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ, BDA ಮತ್ತು BMRDA ಇಲ್ಲದ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಯಾವುದೇ ರೀತಿಯ ಹೆಚ್ಚಿನ ಮಹತ್ವವಿಲ್ಲ. ಇದೆರಡನ್ನೂ ಡಿ ಕೆ ಶಿವಕುಮಾರ್ ಅವರು, CM ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡ್ಬಿಟ್ಟು ಇನ್ನಿರೋ ಅಲ್ಪ ಸ್ವಲ್ಪ ನಂಗೆ ಕೊಟ್ಬಿಟ್ರೆ ನಾನು ಹೆಂಗೆ ಅಭಿವೃದ್ಧಿ ಮಾಡೋಕ್ಕಾಗುತ್ತೆ? ಯಾಕಂದರೆ ಕಂದಾಯ ಸಚಿವರಾದಂತಹ ಸಮಯದಲ್ಲಿ ಕೃಷ್ಣ ಬೈರೇಗೌಡರು ಕ್ರಾಂತಿ ಮಾಡಿದ್ರು, ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ರು. ಆಮೇಲೆ ಬಹಳ ಸಿಂಪಲ್ ರಾಜಕಾರಣಿ ಕೃಷ್ಣ ಬೈರೇಗೌಡರು, ಬೇಗ ಜನರಿಗೆ ಸಿಗ್ತಾರೆ. ತಾನು ಸಚಿವ ಅನ್ನುವಂಥ ಹಮ್ಮು ಬಿಮ್ಮಿಲ್ಲ, ಸರಳವಾಗಿ ರಸ್ತೆಯಲ್ಲಿ ನಡ್ಕೊಂಡು ಹೋಗೋಕ್ಕೂ ರೆಡಿ ಅವರು. ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಮುಗಿದ ಮೇಲೆ ವಿಧಾನಸೌಧದವರೆಗೂ ಕೂಡ ನಡ್ಕೊಂಡ್ಬಂದರು. ಅಂದರೆ ಈ ರೀತಿ ಸರಳ ಸಜ್ಜನಿಕೆಗೆ ಹೆಸರುವಾಸಿಯಾಗಿರುವಂತಹ ರಾಜಕಾರಣಿ ಅವರು ಇಂಥದ್ದೇ ಖಾತೆ ಕೊಡಿ ಅಂತ ಖಂಡಿತವಾಗ್ಲೂ ಕೂಡ ಡಿಮ್ಯಾಂಡ್ ಮಾಡಲಿಲ್ಲ. ಬಟ್ ಕೊಟ್ಟಿರೋದ್ರಲ್ಲೂ ನಂಗೆ ಅರ್ಧಂಬರ್ಧ ಕೊಟ್ಟಿದ್ದೀರಾ, ಫುಲ್ ಕೊಡಿ. BDAನೂ ಕೊಡಿ, BMRDAನೂ ಕೊಡಿ, ಅದೆರಡನ್ನೂ ನೀವು ಇಟ್ಕೊಂಡ್ಬಿಟ್ಟು ಉಳಿದಿರೋದು ನಂಗೆ ಕೊಟ್ಟುಬಿಟ್ರೆ ಬೆಂಗಳೂರು ಅಭಿವೃದ್ಧಿ ಹೆಂಗೆ ಸ್ವಾಮಿ ಮಾಡೋಕ್ಕೆ ಸಾಧ್ಯ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರಾದಂತಹ ರಾಹುಲ್ ಗಾಂಧಿಯವರ ಗಮನಕ್ಕೂ ಕೂಡ ಕೃಷ್ಣ ಬೈರೇಗೌಡರು ತಂದಿದ್ದಾರೆ. ದೂರವಾಣಿ ಮುಖಾಂತರನೂ ಕೂಡ ಮಾತಾಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ. ನೋಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಖಾತೆ ಹಂಚಿಕೆ ಕುರಿತ ಅಸಮಾಧಾನಗಳ ಸರಣಿ ಇನ್ನೂ ಯಾರು ಸತೀಶ್ ಜಾರಕಿಹೊಳಿ ಅವರು, MB ಪಾಟೀಲ್ ಅವರು, ಇವರೆಲ್ಲರ ಸರದಿ ಇತ್ತು. ಬಟ್ ಅವ್ರು ಅವರ ಆಪ್ತರೊಟ್ಟಿಗೆ ಹೇಳ್ಕೊಂಡ್ರು, ಬಹಿರಂಗವಾಗಿ ಕೊಡಲಿಲ್ಲ. ಬಟ್ ಕೃಷ್ಣ ಬೈರೇಗೌಡರು, ರಾಮಲಿಂಗಾರೆಡ್ಡಿ ಅವರೆಲ್ಲ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಸೊ ಇದೀಗ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಖಾತೆ ಕುರಿತು ಇನ್ನೂ ಕೂಡ ಅಸಮಾಧಾನ ಮತ್ತು ಚಾರ್ಜ್ ತಗೊಂಡಿಲ್ಲ. ಅವರು ಇನ್ನೂ ಕೆಲಸ ಶುರು ಮಾಡಿಲ್ಲ. ಎಲ್ಲರೂ ಕೆಲಸ ಶುರು ಮಾಡ್ತಾ ಇದ್ದಾರೆ ಅವರ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಕೆಲಸಗಳಾಗಬೇಕು. ಬಟ್ ಕೃಷ್ಣ ಬೈರೇಗೌಡರು ಇನ್ನೂ ಕೂಡ ಚಾರ್ಜ್ ತಗೊಂಡಿಲ್ಲ. ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿದ್ದಂತಹ ಪ್ರಮುಖ ಸಂಸ್ಥೆ ಅಂದರೆ ಅದು BDA ಕಣ್ರಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ.
ಅದರ ಜೊತೆಗೆ ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ BMRDA. ಸೊ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅವರ ಬಳಿನೇ 2 ಇಟ್ಕೊಂಬಿಟ್ಟು ಏನು ಉಳಿದಿರೋದನ್ನ ಕೃಷ್ಣ ಬೈರೇಗೌಡರಿಗೆ ಕೊಟ್ಬಿಟ್ಟು ನೀವು ಕೆಲಸ ಮಾಡಿ ತೋರಿಸ್ಬಿಡಿ, ನೀವು ಬೇಷ್ ಅನ್ನಿಸ್ಕೊಂಬಿಡಿ ಹೈಕಮಾಂಡ್ ಬಳಿ ಅಂದರೆ ಹೆಂಗೆ ಸಾಧ್ಯ? ಪ್ರಮುಖವಾಗಿರೋದೇ 2. ಅದನ್ನೇ ಹೇಳ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. 2 ಕೊಡಿ, ನಾನು ಕೆಲಸ ಮಾಡಿ ತೋರಿಸ್ತೀನಿ. ನೋಡಿ, ಮೂಲಗಳ ಪ್ರಕಾರ BDA ಮತ್ತು BMRDA ಇಲ್ಲದ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಹೆಚ್ಚಿನ ಮಹತ್ವವಿಲ್ಲ. ಈ ಬಗ್ಗೆ ಕೃಷ್ಣ ಬೈರೇಗೌಡ್ರೆ ಕಾಂಗ್ರೆಸ್ ನಾಯಕರಾದಂತಹ ರಾಹುಲ್ ಗಾಂಧಿಯವರ ಗಮನಕ್ಕೂ ಕೂಡ ತಂದಿದ್ದಾರೆ. ಈ ಮುಖಾಂತರ ಫೋನಲ್ಲೂ ಕೂಡ ಮಾತನಾಡಿದ್ದಾರೆ. ನೋಡಿ, ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ 5 ನಗರ ಪಾಲಿಕೆಗಳು ಬರುತ್ತೆ. ಒಂದು ಯಾವುದು? ಬೆಂಗಳೂರು ಉತ್ತರ ಬರುತ್ತೆ, ದಕ್ಷಿಣ ಬರುತ್ತೆ, ಪೂರ್ವ ಬರುತ್ತೆ, ಪಶ್ಚಿಮ ಬರುತ್ತೆ, ಕೇಂದ್ರ ನಗರ ಪಾಲಿಕೆ. ಈ ನಿರ್ವಹಣೆಗಳು ಮಾತ್ರ ಇರೋದು. ಜನರಿಗೆ ಗೋಚರಿಸುವಂತಹ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಹೆಚ್ಚಿನ ಅವಕಾಶ ಇಲ್ಲ. ಇದು ಕೂಡ ಅವರ ಅಸಮಾಧಾನಕ್ಕೆ ಕಾರಣ. ಆದಾಗ್ಯೂ ಕೂಡ ಬೆಂಗಳೂರು ಜಲಮಂಡಳಿ, BWSSB, ಮೆಟ್ರೋ ರೈಲು ನಿಗಮ, BMRCಯಲ್ಲೂ ಇವರ ಖಾತೆಯ ವ್ಯಾಪ್ತಿಯಲ್ಲಿರುತ್ತೆ. ಸೊ ಈ ಕಾರಣದಿಂದಲೇ ಅವರು ಇನ್ನೂ ಕೂಡ ಅಧಿಕೃತವಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆಯ ಜವಾಬ್ದಾರಿಯನ್ನು ಇದುವರೆಗೂ ಕೂಡ, ಈ ಕ್ಷಣದವರೆಗೂ ಕೂಡ ಕೃಷ್ಣ ಬೈರೇಗೌಡರು ಸ್ವೀಕಾರ ಮಾಡಿಲ್ಲ. ಹೈಕಮಾಂಡ್ನಿಂದ ಕರೆ ಬರುತ್ತೆ, ನಾನೇನು ಕೇಳ್ತಾ ಇದ್ದೀನಿ, BDA ಕೇಳ್ತಾ ಇದ್ದೀನಿ, BMRDA ಕೇಳ್ತಾ ಇದ್ದೀನಿ, ಇದನ್ನೂ ಕೂಡ ನನ್ನ ಖಾತೆಗೆ ಸೇರಿಸಬೇಕು ಅಂತ ಹೇಳಿ ಕೇಳ್ತಾ ಇರೋದು. ಸೊ ಖಾತೆಗೆ ಸೇರಿಸ್ತಾರೆ ಅನ್ನುವ ಆಕಾಂಕ್ಷೆಯಲ್ಲೇ ಕಾಯ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ BDA ಇರ್ಬೋದು, BMRDAನ DK ಶಿವಕುಮಾರ್ ಬಿಟ್ಕೊಡ್ಲಿಲ್ಲ, CM DK ಶಿವಕುಮಾರ್ ಅವರು ತಮ್ಮೊಟ್ಟಿಗೆ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಖಂಡಿತ ಕೃಷ್ಣ ಬೈರೇಗೌಡರು ತಮ್ಮ ಖಾತೆಯನ್ನು ಬದಲಾವಣೆ ಮಾಡಿ ಅಂತ ಹೇಳಿ ಪಟ್ಟು ಹಿಡಿತಾರೆ ಅನ್ನುವ ಮಾಹಿತಿ. ಈ ಕ್ಷಣದವರೆಗೂ ಕೂಡ ಅದೇ ಡಿಸಿಷನ್ನಲ್ಲಿದ್ದಾರೆ. ನೋಡೋಣ. AICC ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕರ್ನಾಟಕ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ. ಏನಾಗಬಹುದು? BDA BMRDAನ ಇವರಿಗೆ ಕೊಡ್ತಾರಾ, ಇವರ ಹ್ಯಾಂಡ್ ಓವರ್ಗೆ ಕೊಡ್ತಾರಾ, ಅಥವಾ ಇಲ್ಲ ಕೊಟ್ಟಿರೋದೇ ಇಷ್ಟು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರಾ? ಇದಕ್ಕೆ ಸಚಿವ ಕೃಷ್ಣ ಬೈರೇಗೌಡರು ಒಪ್ಕೋತಾರಾ, ಇಲ್ಲ ನನಗೂ ಖಾತೆ ಬದಲಾವಣೆ ಮಾಡಿಕೊಡಿ ಅಂತ ಹೇಳಿ ಪಟ್ಟು ಹಿಡಿತಾರಾ? ಇನ್ನೇನು ಕೆಲವೇ ದಿನಗಳಲ್ಲಿ ಇದೆಲ್ಲದಕ್ಕೂ ಕೂಡ ಸ್ಪಷ್ಟ ಉತ್ತರ ಸಿಗುತ್ತೆ.